ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ. ಸಿಎಂ ಕುರ್ಚಿಗಾಗಿ ಕಾದು ಕಾದು ಸುಸ್ತಾಗಿರುವಂತಹ ಡಿಕೆ ಸಹೋದರರಿಗೆ ಸಿಎಂ ಸಿದ್ದರಾಮಯ್ಯ ಡಬಲ್ ಶಾಕ್ ಅನ್ನ ನೀಡಿದ್ದಾರೆ. ಮೊದಲೇ ಕೈಕಮಾಂಡ್ನ ಮೇಲೆ ಕೋಪದಲ್ಲಿರುವಂತಹ ಡಿಕೆ ಸಹೋದರರು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಈ ಬಾರಿ ಡಿಕೆ ಸಹೋದರರಿಗೆ ನೀಡಿರುವಂತಹ ಆ ಡಬಲ್ ಶಾಕ್ ಆದ್ರೂ ಏನು, ಅದು ನಿಜವಾಗ್ಲೂ ಡಿಕೆ ಸಹೋದರರಿಗೆ ಹಿನ್ನಡೆಯಾಗುತ್ತಾ? ಅವರ ಸಿಎಂ ಕನಸನ್ನ ನನಸು ಮಾಡೋದಿಲ್ವಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಸಿಎಂ ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಟ್ರಾಂಗ್ ಆಗಿ ಹೊರಹೊಮ್ಮಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆ ಬೆಂಬಲಿಗರು ಮತ್ತೊಮ್ಮೆ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಡಿಕೆ ಸುರೇಶ್ ಅವರಂತೂ ಸಹೋದರನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಸಿಎಂ ಆಗಿ ಆಗ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಬಳಿಕ ಮಾರ್ಚ್ ತಿಂಗಳು ಆದ್ಮೇಲೆ ಸಿಎಂ ಸೀಟನ್ನ ಬಿಟ್ಕೊಡ್ಬಹುದು ಅನ್ನುವಂತಹ ಅರ್ಥದಲ್ಲಿ ಪರೋಕ್ಷವಾಗಿ ಹೇಳಿದ್ರು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಈಗ ಅಳೆದು ತೂಗಿ ಡಿಸಿಎಂ ಡಿಕೆಗೆ ಡಬಲ್ ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಟೆನ್ಷನ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ನೀಡಿರುವಂತಹ ಡಬಲ್ ಶಾಕ್ ಆದ್ರೂ ಏನು ಅನ್ನುವಂತಹದನ್ನ ನೋಡೋದಾದ್ರೆ ಭಾರಿ ಸಿಂಪಲ್. ಹೇಗಾದ್ರೂ ಮಾಡಿ ಈ ಬಾರಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನೇ ಬಿಡದೆ ನೋಡ್ಕೊಳ್ಳುವಂತಹದ್ದು. ಇದರ ಜೊತೆಗೆ ಅವರ ಬಳಿ ಇರುವಂತಹ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಟೈಮ್ ನೋಡ್ಕೊಂಡು ಕಿತ್ಕೊಳ್ಳುವಂತಹದ್ದು. ಇದನ್ನ ಪಕ್ಕಾ ಪ್ಲಾನ್ ಮಾಡ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಮೆಗಾ ಯೋಜನೆಯೊಟ್ಟಿಗೆ ತಮ್ಮ ಅತ್ಯಾಪ್ತ ಮಂತ್ರಿ, ಮುಂದಿನ ಸಿಎಂ ಅಭ್ಯರ್ಥಿ ಅಂತಾನೆ ಹೇಳಿ ಬಿಂಬಿತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿ ಕಳುಹಿಸಿದ್ದಾರೆ. ಹೊರನೋಟಕ್ಕೆ ಸತೀಶ್ ದೆಹಲಿ ಪ್ರಯಾಣ ಅನುದಾನಕ್ಕೆ ಸಂಬಂಧಪಟ್ಟಂತಾಗಿದೆ. ಕೇಂದ್ರ ಭೂ ಸಾರಿಗೆ ಹಾಗೆ ಹೆದ್ದಾರಿಗಳ ಅಭಿವೃದ್ಧಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಆಗುವುದಕ್ಕೆ ಅಂತ ಸತೀಶ್ ಹೇಳ್ಕೊಂಡಿದ್ದಾರೆ. ಆದ್ರೆ ವಾಸ್ತವವಾಗಿ ಸತೀಶ್ ದೆಹಲಿಗೆ ಹೋಗ್ತಾ ಇರೋದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವುದು, ಸಿದ್ದು ನಿರ್ಧಾರವನ್ನ ಸ್ಪಷ್ಟವಾಗಿ ತಿಳಿಸೋದಕ್ಕೆ. ಅದೇನಂದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬಾರದು. ಅಟ್ ದ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಕೆಪಿಸಿಸಿ ಹುದ್ದೆಯನ್ನ ನಮ್ಗೆ ನೀಡಬೇಕು. ಇನ್ಫ್ಯಾಕ್ಟ್ ನೇರವಾಗಿ ನನಗೆ ಕೊಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ಎಲ್ಲಾ ಸಂಭಾವನೀಯ ಸಮಸ್ಯೆಗಳಿಗೆ ನಾವು ಹೊಣೆಗಾರರಲ್ಲ. ಈಗಲೇ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅದು 2028ರ ಚುನಾವಣೆಯಲ್ಲಿ ನೇರವಾಗಿ ಕಾಂಗ್ರೆಸ್ ಮೇಲೆ ದುಷ್ಟ ಪರಿಣಾಮ ಬೀರುತ್ತೆ. ಇದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ನಿರಾಯಾಸವಾಗಿ ಗೆಲುವನ್ನ ಸಾಧಿಸಬಹುದು. ನಾವು ಈಗಾಗಲೇ ಸಂಕಷ್ಟದಲ್ಲಿ ಇದ್ದೀವಿ. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆಯ ಮಾತೇ ಬೇಡ. ಹೇಗಿದ್ರು ನಮ್ಮನ್ನ ಮೀರಿ ನೀವೇನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಿಸಿದ್ದೇ ಆದಲ್ಲಿ ಜನವಿರೋಧಿ ನೀತಿಯನ್ನ ತಾಳಿದಂತಾಗತ್ತೆ. ಜೊತೆಗೆ ಮುಂದಿನ 2028ಕ್ಕೂ ನಾವು ಗೆಲ್ಲೋದು ಕಷ್ಟ ಆಗುತ್ತೆ. ನಾವಾಗಿ ನಾವೇ ಬಿಜೆಪಿಗೆ ಅಸ್ತ್ರ ಕೊಟ್ಟಂತಾಗತ್ತೆ ಅಂತ ಸತೀಶ್ ಜಾರಕಿಹೊಳಿ ರಾಹುಲ್ಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವನ್ನ ತರಿಸಿದೆ. ಮುಂದೆ ರಾಹುಲ್ ಗಾಂಧಿ ಸತೀಶ್ ಜಾರಕಿಹೊಳಿ ಅವರ ಎಚ್ಚರಿಕೆಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ? ಸಿದ್ದರಾಮಯ್ಯ ತಂಡದ ಎಚ್ಚರಿಕೆಗೆ ಹೆದರುತ್ತಾರಾ
ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ನೀಡ್ತಾರಾ ಅನ್ನುವಂತಹದ್ದೇ ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟೀಮ್.